ನಮಸ್ಕಾರ ಬಸ್ಸು, ಎಲ್ರು ಹೇಗಿದ್ದೀರಾ? ನಿಮ್ಗೇನ್ ಬಿಡಿ ತುಂಬಾ ಸಖತ್ತಾಗೇ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಆಫ್ಟರ್ ಎ ಲಾಂಗ್ ಶಾರ್ಟ್ ಬ್ರೇಕ್ ನಾವು ನಿಮ್ ಮುಂದೆ ಬಂದಿದ್ವಿ. ಕಾರಣ ಇಷ್ಟೇ, ನಾನು ನಮ್ ಗಡಾರಿ ಗ್ಯಾಂಗು ಒಂದು ಹೊಸ ಅಡ್ವೆಂಚರಸ್ ಟ್ರಿಪ್ಗೋಸ್ಕರ ಹೊರಟಿದೀವಿ ಆಲ್ ಆಫ್ ಎ ಸಡನ್. ಸೊ ನಾನೊಬ್ಬ ಇಲ್ಲಿ ಕಾಣ್ತಿದೀನಿ, ನಮ್ ಗ್ಯಾಂಗ್ ಎಲ್ಲ ಅಲ್ಲಿ ಹೋಗ್ತೈತೆ, ನೀವು ನೋಡ್ಬೋದು. ಎಲ್ರು ಮಾತಾಡ್ಸೋಣ. ಜಗ್ಗು ಕಾರ್ ತಂದು ವೆಯ್ಟ್ ಮಾಡ್ತಾ ಇದ್ದಾನೆ. ಫಸ್ಟ್ ಕಾರ್ ಹತ್ಕೊಳ್ಳೋಣ, ಮಾತಾಡೋಣ ಬನ್ನಿ. ಲೇಟ್ ಆಗಿ ಬಂದ್ಬಿಟ್ಟು ವಿಡಿಯೋ ಮಾಡ್ದವನೆ. ಈ ಕರಿಯನ್ನ ಕರ್ಸಕ್ಕೆ ನಿನ್ನ ಕಳ್ಸಿದ್ರಿ, ನೀವೇನ್ ಏನ್ ತಪ್ಪ್ಯಾರ್ದು ಇಲ್ಲ ಗುರು. ಅವ್ನ್ ಪಾಪ ನಾಯಿ ಮರಿ ರೆಡಿ ಮಾಡ್ತಿದ್ದ ಅಷ್ಟೇ. ಏನ್ ಮಿಡ್ ನೈಟ್ ಅಲ್ಲಿ ನಾಯಿ ಮರಿ ರೆಡಿ ಮಾಡಿದ್ಯಾ? ನಾಯಿ ಕುಯ್ಯ ಅಂತ ತಂದ್ಬಿಟ್ಟು ಗಾಡಿ ಇಟ್ಬಿಟ್ಟು ನಾವೆಲ್ಲ ರೆಡಿ ಹೇಳ. ಸೊ ಗೈಸ್, ಇಲ್ಲಿಂದ ನಾವು ನಮ್ ಜರ್ನಿನ ಶುರು ಮಾಡ್ತಿದೀವಿ. ಟೈಮ್ ಎಷ್ಟು ಮಚ್ಚ? ಎಕ್ಸಾಕ್ಟ್ 3:10 3:10 ಯಾಕೋ ಮಾಡ್ತಿದೀವೋ ಕರೆಕ್ಟ್ ಆಗ ಮಾಡ್ತಿದೀವಿ. ಹೋಗ ಸೈಡ್ಗೆ. ಸೊ 3:10 ಇಲ್ಲಿಂದ ಹೊರಟಿದೀವಿ. ಇಲ್ಲಿಂದ ಸೀದಾ ಹೋಗೋದು ಸಕಲೇಶ್ಪುರ. ಬ್ಯಾಕ್ ಕೊಡೋ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಜಾಗ ಬಿಡ್ರ ಡೌಟಾ ಆಮೇಲೆ ನೋಡ ಇನ್ನೆಷ್ಟು ತೆಗಿಯಾರ ಕರೆಕ್ಟ್ ಆಗಿ ತೆಗ್ದಿದ್ದೀನಿ. ಹೊಡೆದಾದ್ಮೇಲೆ ನೋಡು. ಓಕೆ, ಬೀಪ್ ಬೀಪ್ ಹಾಕು, ಬೀಪು. ಗೈಸ್, ಇಲ್ಲಿ ಆಕ್ಚುಲಿ ಮ್ಯಾಟರ್ ಏನಪ್ಪಾ ಅಂದ್ರೆ, ಪ್ರತಿ ಸರಿ ಟ್ರಿಪ್ ಪ್ಲಾನ್ ಮಾಡಿದಾಗ ಒಬ್ಬ ಮಾತ್ರ ಎವಿಡೆಂಟ್ ಆಗಿ ಮಿಸ್ ಆಗ್ತಿದ್ದ. ಬರಲ್ಲ ಅಂತ ಹೇಳ್ಕೊಂಡು ನಾನ್ ಬರ್ತಿದ್ರು ಕೂಡ ಬರ ಹೇಳ್ಬಿಡ, ಇವನೇ ಬರಲ್ಲ ಅಂತಿದ್ದ ಬೇರೆಯವ್ರಿಗೆ ಹೇಳ್ಸ. ಅಲ್ಲ, ನಾನ್ ಬರಲ್ಲ ಅನ್ಕೊಂಡು ಲಾಸ್ಟಿಗೆ ಬರ್ತಿದ್ರು ಕೂಡ ಒಬ್ಬ ಬರ್ತೀನಿ ಬರಲ್ಲ ಅಂದಿರು ಬರ್ತಿರ್ಲಿಲ್ಲ. ಅವ್ನ್ ಯಾರು ಅಂತ ತೋರಿಸ್ತೀನಿ. ಬರ ಇಲ್ಲಿ. ಜಾಕೆಟ್ ಬಿಡ ಇಲ್ಲಿ. ನೋಡಿ ಗೈಸ್, ಇವನೇ ಫಸ್ಟ್ ಟೈಮ್ ಆಫ್ಟರ್ ಅ ಲಾಂಗ್ ಟೈಮ್. ಇಬ್ರು ಹೆಂಗಸರು ಬಟ್ ಇವನು ಸರಿ ಜಾಯ್ನ್ ಆಗೋನೆ. ಸೊ ಟೀಮ್ ಆಫ್ 6 ಸರಿ ಗಡಾರಿ ಗ್ಯಾಂಗ್ ಅಲ್ಲಿ. ಸೊ ಸ್ಟಾರ್ಟ್ ಮಾಡ್ತಿದೀವಿ. ಹೋಗೋಣ, ಮಜಾ ಉಡಾಯಿಸೋಣ. ಏನ್ ಮಚ್ಚ, ಎಂಟರ್ಟೈನ್ಮೆಂಟ್ ಟಾಪ್ ನಾಚ್ ಅಲ್ಲಿ ಕೊಡ್ತೀವಿ ಸರಿ, ಫಿಕ್ಸ್. ಯಾ ಸಿಗೋಣ. ಒಂದು ಹೇಳ್ಬಿಡೋಣ, ಇವ್ರು ಕತ್ಲಲ್ಲಿ ಯಾರು ಕಾಣಲ್ಲ, ಬಟ್ ಸ್ಟಿಲ್ ಓಕೆ. ನಮ್ನಲ್ಲ, ಇನ್ನೊಬ್ಬವನೇ. ಸೊ 7 ಸೀಟರ್ Meanwhile, ಎಂಟರ್ಟೈನ್ಮೆಂಟ್ ಟಾಪ್ ನಾಚ್ ಅಲ್ಲಿ ಕೊಡ್ತೀವಿ ಸರಿ, ಫಿಕ್ಸ್. ಟೈಮ್ ಒಂದು ಹತ್ತತ್ರ ಒಂದು 6:30 ಆಗಿದೆ. ಇನ್ನೊಂದು 34 ಕಿಲೋಮೀಟರ್ ಆಸ್ಪಾಸ್ ಅಲ್ಲಿ ಇದೀವಿ ಬೆಟ್ಟದ ಭೈರವೇಶ್ವರ ಗುಡ್ಡಕ್ಕೆ ಹೋಗಕ್ಕೆ. ಸೊ ನಮ್ಮ ಜಗ್ಗು ಶೆಟ್ರು ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ, ಗಾಡಿ ಓಡಿಸ್ತಾನೆ ಅವರೇ, ಇವ್ನ್ ಕಂಪ್ನಿ ಕೊಡ್ತಾವನೆ. ಅಂಡ್ ಇನ್ನೇನು ಆಗ್ಲೇ ಒಂದ್ ರೌಂಡ್ ನಿದ್ದೆ ಮಾಡಿ ಎದ್ದವನೆ. ಸೊ ಜಗ್ಗು, ಹೌ ಆರ್ ಯು ಫೀಲಿಂಗ್? ಎಲ್ಲರೂ ನಾವು ನಿದ್ದೆ ಮಾಡಲ್ಲ ಬ್ರೋ. ನಾನು ಒಂದು ರೇಂಜಿಂಗ್ ಮಾಡ್ದೆ. ಹೇಳ್ರಪ್ಪ ನಿಮ್ ಫೀಲಿಂಗ್ಸ್ ನ, ಫ್ರೆಂಡ್ ಸೀಟರ್ಸ್. ನಮ್ದು ನೋಡಲ್ಲಿ ಅದೇ ಫೀಲಿಂಗ್. ರೋಡ್ ಹೊಡ್ಕೊಂಡು ಬಂದ್ವಿ, ನೀವುಗಳೆಲ್ಲ ನಿದ್ದೆ ಹೊಡಿತಿದ್ರಲ್ಲ 4 ಜನನು. ಏನಿಲ್ಲ, ಇಲ್ಲೊಬ್ಬನ್ ತೋರಿಸ್ತೀನಿ ನೋಡಿ ಗೈಸ್, ಹಿಂಗ್ ಮಲಿಕೊಂಡವನೆ. ಇವ್ನು ಇಷ್ಟೊತ್ತಿಗೆ ಎದ್ದೀಸ ಇವಾಗ ವಿಡಿಯೋ ಮಾಡ್ತೀವಿ ಅಂತ ದಿಂಬಾಕೊ ಮಲಿಕೊಂಡವನೆ. ಬಿಡಪ್ಪ, ಸತ್ತಿ ತಗೋದ ನನ್ಮೇಲೆ. ಬಿಡ್ರೋ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತವ್ರೆ ಗೈಸ್. ವೆಲ್ಕಮ್ ಬ್ಯಾಕ್. ಇವಾಗ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ನೆನ್ನೆ ನೈಟಿಂದ ನಿದ್ದೆ ಮಾಡಿದೆ. ಇವನು ಕಾರ್ ಓಡಿಸ್ಕೊಂಡು ನನ್ನ ಮಕ್ಕಳೆಲ್ಲ ಮಲ್ಕೊಂಡಿದ್ರು, ಇವಾಗ ಎದ್ದವ್ರೆ. ನಿದ್ದೆ ಮಾಡಿ
ನಾವೇ ನಿದ್ದೆ ಮಾಡಿದ್ರೆ ನಮ್ಗೆ ರೆಸ್ಟ್ ಇಲ್ಲ ನೋಡಿ. ನಿದ್ದೆ ಮಾಡಿ ಎದ್ಬಿಟ್ಟು ನೇಚರ್ ಸ್ಕಾಲರ್ ಸೈಡ್ ಆಗ್ತದೆ. ನಮ್ಮ ಚೇತನ್ ಅವರು ಎಲ್ಲೋ ನೇಚರ್ ಕಾಲ್ಗೆ ಹೋಗ್ಬೇಕಂತೆ. ಪ್ಯಾಕೆಟ್ ಖಾಲಿ ಮಾಡ್ಬೇಕು. ಆಲ್ರೆಡಿ ಸಕಲೇಶ್ಪುರ ರೀಚ್ ಆಗಿದೀವಿ. ಬೆಟ್ಟದ ಬೈರೇಶ್ವರ ಬಂದ್ಮೇಲೆ ಸಿಗ್ತೀವಿ. ಬಾಯ್ ಗಾಯ್ಸ್. ನೀವು ಇದರಲ್ಲಿ ನಾವು ಕೂಡ ಪ್ರಕೃತಿಯ ಕರೆಯನ್ನ ಮಾಡೋದಕ್ಕೆ ನೋಡೋದಕ್ಕೆ ಈ ತರ ನಿಲ್ಸ್ಕೊಂಡು ಇವರೆಲ್ಲ ಈ ತರ ಮಾತಾಡ್ತವ್ರೆ. ಇವರೆಲ್ಲ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟವ್ರ ಆಗ್ಲೇ. ಅಂಡ್ ಪಾಪ ಅವ್ರಿಬ್ರು ನಿದ್ದೆ ಮಾಡಿಲ್ಲ. ನೋಡಿ ನಿದ್ದೆ ಮಾಡಿದಿರೋ ಫೇಸ್ ಗಳು ಹೇಗಿದೆ ಅಂತ ನೋಡ್ರು. ಅಂಡ್ ಇವನೊಬ್ಬ ನಮ್ ಗ್ಯಾಂಗ್ ಫೋಟೋ ಶೂಟರ್ ಆಗ್ಲೇ ಫೋಟೋ ಶೂಟ್ ಮಾಡ್ತವನೆ. ಇಲ್ಲಿ ನೋಡಿ ಗೈಸ್, ಮಾತಾಡ್ತವ್ರೆ. ಫೈನಲಿ ವಿ ಆರ್ ಅಟ್ ದ ಪ್ಲೇಸ್. ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ನಾವು ಬಂದಾಗಿದೆ. ಸೊ ನೀವು ನೋಡ್ಬೋದು, ಇದೇ ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ನಮ್ಮ ಗ್ಯಾಂಗೆಲ್ಲ ಆಲ್ರೆಡಿ ಒಳಗಡೆ ಹೋಗ್ಬಿಟ್ಟಿದೆ. ಸೊ ನಾನು ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಟ್ರಿಪ್ಪಿನ ಮೊದಲ ಪಾಯಿಂಟ್ ಇದು. ಸೊ ಸಕಲೇಶ್ಪುರ ಮೂಡಿಗೆರೆ ಹತ್ರ ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ಸೊ ಬನ್ನಿ ಹೋಗೋಣ. ವ್ಯೂ ಪಾಯಿಂಟ್ ಎಲ್ಲ ಸಖತ್ತಾಗಿ ಕಾಣ್ತಿದೆ ಇಲ್ಲೆಲ್ಲ. ಆ್ಯಂಡ್ ನಮ್ಮ ಗ್ಯಾಂಗೆಲ್ಲ ಆಲ್ರೆಡಿ ಎಲ್ಲೋಗಿ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಿತ್ತು. ಸೊ ಪರವಾಗಿಲ್ಲ, ಹೋಗೋಣ ಬನ್ನಿ. ಚೆನ್ನಾಗಿದೆ ದೇವಸ್ಥಾನ, ಒಂಥರ ಯುನೀಕಾಗಿ ಹಳೇ ಸ್ಟೈಲಲ್ಲಿ ಕಟ್ಟಿರೋ ಥರ. ಇವರೆಲ್ಲ ಇಲ್ಲಿ ನಿಂತ್ಕೊಂಡವ್ರೆ. ಬಿಸಿಲಿಗೆ ಯಾರು ಕಾಣ್ತಾನೆ ಇಲ್ಲ ಗುರು. ನಾನು ಮಸ್ತ್ ಕಾಣ್ತಿದ್ದೀನಿ ಅನ್ಕೋತೀನಪ್ಪ. ನೋಡೋಣ. ಬರುತ್ತಲ್ಲ ಅದು ಆವಲ್ಲ, ಇದು ಸೆಂಟಿಪೀಡ್ ಮಿಲಿಪೀಡ್. ಅದಕ್ಕೆ ಆವಾಗ ಹಿಂಗ್ ಓಡಾಡ್ತಿತ್ತ. ಬರ್ರಿ 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 ಬರ್ರಿ. ಕಾಲ ಐತ್ ಮುಂದೆಗಡೆ. ಕಾಲ ಐತಾ? ಅದೇನದು ಕಣ್ಣದು. ಗೈಸ್ ಕಾಲು ಕೈ ಅಂತ ಎಲ್ಲ ಮಾತಾಡ್ಸೋದ್ರೆ ನಮ್ಗೆ ಬೇಡ, ನಾವು ಬೆಟ್ಟ ಹತ್ತಕ್ ಹೋಗೋಣ ಬನ್ನಿ. ಗೈಸ್ ವಿ ಆರ್ ಗೋಯಿಂಗ್ ಟು ಪಾಂಡವರ ಬೆಟ್ಟ. ನೋಡಿ ನನ್ ಜೊತೆ ಇವರೆಲ್ಲ ಬರ್ತವ್ರೆ. ಯಾರ್ದು ಪ್ರೀ ವೆಡ್ಡಿಂಗ್ ಶೂಟ್ ಹೋದಂಗ ಹೋಗ್ತಾ ಇದೀವಲ್ಲ ನಾವು. ಬಂದಿರೋದೇ ಶೂಟಿಂಗ್ ತರ ಬನ್ನಿ ಹೋಗೋಣ. ಇನ್ನ ನೋಡಕ್ ತುಂಬಾ ಜಾಗಗಳಿದೆ, ಕವರ್ ಮಾಡ್ಬೇಕು. 3 ದಿವಸ ಟೈಮಲ್ಲಿ ಎಲ್ಲ ಮಾಡೋಣ. ಚಿಂದಿ ಉಡಾಯಿಸೋಣ. ನೀನ್ ಯಾವತ್ತರ ಈ ಕಡೆ ಬಂದಿದ್ಯಾನ? ನನ್ಸಲ ಹೇಳಲ್ಲಿ ಬರೀ ತಲೆಗೆ ಹಾಕೋ ಕೆಲಸನೇ ಮಾಡ್ತೀಯಲ್ಲ. ಜೀವನದಲ್ಲಿ ಉದ್ಧಾರ ಆಗೋ ಪ್ಲಾನ್ಸ್ ಎಲ್ಲ ಇಲ್ವಾ ನಿಂಗೆ? ಆನೆ ಮರಿಯೋದು. ಹತ್ಕೊಂಡು ಟಾಪ್ ವರ್ಗೂ ಬಂದಿದೀವಿ. ಇಲ್ಲಿಗೆ ಬಂದ್ಮೇಲೆ ಅನ್ಸಿದೆ ಬಂದಿದ್ಕೂ ವರ್ತಿದೆ ಅಂತ. ಯಾಕೆ ಅಂತ ನಿಮ್ಗೂ ತೋರಿಸ್ತೀನಿ ನೋಡಿ. ಕ್ರೇಜಿ ಆಗಿದೆ ಮಾತ್ರ ವ್ಯೂ ಅಂತೂ. ಬಂದಿದ್ದಕ್ಕೂ ಯಾವುದೇ ಥರದ ಮೋಸ ಇಲ್ಲ, ಸಖತ್ತಾಗಿದೆ. ನಾವು ಎಂಜಾಯ್ ಮಾಡ್ತೀವಿ, ಆಮೇಲೆ ಸಿಗೋಣ. ಇವನು ಹೆಂಗೆ ಗೊತ್ತಾಗಿತ್ತು ಫೋಟೋನ? ಈಗ ಫೋಟೋ ಶೂಟ್ ಎಲ್ಲ ನಡೀತಿದೆ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಪೀಸ್ ಇಲ್ಲಿ ನಿಂತ್ಕೊಂಡು ಫೋಟೋ ಪೋಸ್ಟ್ ಕೊಡ್ತೈತೆ. ಅಂಡ್ ನಮ್ಮ ಕ್ಯಾಮ್ರಾಮನ್ಸು ಇಲ್ಲೊಂದು ಸ್ವಲ್ಪ ಕಥೆಗಳು ನಡೀತಿದೆ. ಇವನ್ನೆಲ್ಲ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀವಿ, ಸೈಡಲ್ಲಿ ಪ್ರೊಫೈಲ್ಗಳನ್ನ ಫಾಲೋ ಮಾಡ್ಬಿಡಿ ಅಷ್ಟೇ. ಪೀಸ್ ನೋಡಿ ಗಾಯ್ಸ್, ಎಷ್ಟು ದೂರ ಹತ್ಕೊಂಡ್ ಬಂದಿದ್ದೀವಿ. ನನ್ನ ಮಕ್ಕಳು ಎಲ್ಲ ನೋಡಿ, ನಾವು ತುಂಬಾ ಮೇಲೆ ಹತ್ಕೊಂಡ್ ಬಂದಿದ್ದೀವಿ. ನಾನು ಕರೆ ತುಂಬ ಕಷ್ಟಪಟ್ಕೊಂಡೆ. ಕರೆ ಇನ್ನೂ ಮೇಲೆ ಹೋಗೋಣ. ಸಾಕು ಬಾ, ಮನೆಗೆ ಹೋಗ್ಬೇಕು. ಸರಿ ಬನ್ನಿ ವಾಪಸ್ ಹೋಗೋಣ. ಫೈನಲಿ ಈ ಪಾಂಡವರ ಬೆಟ್ಟಕ್ಕೆ ಬಂದು ನೋಡಿ ಮಜಾ ಮಾಡಿ ಫೋಟೋ ತಗೊಂಡು ರೀಲ್ಸ್ ಮಾಡಿ ಎಲ್ಲ ಮುಗ್ದಿದೆ. ನಾವು ಈಗ ಹೋಗ್ತಿದ್ವಿ, ಬಟ್ ಹತ್ಬೇಕಾದ್ರೆ ಏನೋ ಹತ್ಬಿಟ್ವಿ. ಬಟ್ ಇಳಿಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ ಗೈಸ್, ಯಾಕಂದರೆ ಅದೊಂಥರ ಸ್ಲಿಪ್ಪರಿ ಲ್ಯಾಂಡ್ ಇರೋದ್ರಿಂದ ಈಗ ಹೋಗಿ ಸ್ವಲ್ಪ ತಿಂಡಿ ತಿನ್ಕೊಂಡು
ಅಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ಉಡುಪಿ ಕಡೆಗೆ. ಉಡುಪಿಗೆ ಅಪ್ರಾಕ್ಸ್ ಆಗಿ ಇಲ್ಲಿಂದ 168 ಕಿಲೋಮೀಟರ್, 4.5 ಗಂಟೆ ಜರ್ನಿ. ಇರೋ ಮಾಡ್ತಾ ಇದೀನಿ, ಮಾತಾಡ್ರು ಗೈಸ್. ನಾನು ಸಿಂಗಲ್ ಸಿಮ್ಮ ಗೈಸ್, ನಂಗೆ ಯಾವ ಸಪೋರ್ಟು ಬೇಡ, ನಾನು ಒಬ್ಬನೇ ಹೋಗ್ತಾ ಇದೀನಿ ನೋಡಿ. ಗಾಯ್ಸ್ ಥ್ರೆಟ್ ಮಾಡ್ತು ನನಗೆ ಈ ಕಪ್ಪೆ. ನನ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೆ ಮೂಲ ಕಾರಣ ಇವನೇ. ಖುಷಿ ಪಡ್ತಾರೆ ಬಿಡ, ಸದ್ಯ ಒಬ್ಬ ಯೂಟ್ಯೂಬರ್ ಈ ಕಡೆ ತೋರ್ಸು ರೀಸನ್ ಹೇಳ್ತೀನಿ. ಹೇಳು. ಯಾಕ್ರೋ ಲೇ. ಏನ್ ಗೊತ್ತಾ ರೀಸನ್? ಮನೆಯಿಂದ ಹೊರಡೋವರೆಗೂ ಒಂದ್ ಮೂಡು, ಬರಲ್ಲ ಅಂತ. ನೀನು ಫಸ್ಟ್ ಇಲ್ಲಿಂದ ಕೆಳಗಡೆ ಬಾ, ಬಂದ್ಮೇಲೆ ಇನ್ನೊಂದ್ ಜೋಶ್ ಮೂಡು. ಗೈಸ್ ಏನಿಲ್ಲ ಗೈಸ್, ಆಕ್ಚುಲಿ ಏನ್ ಗೊತ್ತಾ, ಲೈಕ್ ಟ್ರಿಪ್ಪಿಗೆ ಬರಬಾರ್ದು ಅಂತಲ್ಲ, ಕೆಲವೊಂದು ರೀಸನ್ಗಳು ಇರ್ತವೆ. ಫೈನಾನ್ಸ್ ಅದು ಇದು ಬರ್ಬೇಕಾ ಅಂತ. ಈ ನನ್ನ ಮಕ್ಕಳು 3 ತಿಂಗಳಿಗೊಂದು ಟ್ರಿಪ್ ಪ್ಲಾನ್ ಮಾಡ್ತಾರೆ ಗೈಸ್. ಬರಲ್ಲ ಅಂದ್ರೆ ಬಿಡಲ್ಲ, ಏನ್ ಮಾಡೋದು? ನನ್ ಯೂಟ್ಯೂಬ್ ಈ ನನ್ ಮಗನ್ ಬರೋಕೆ ಕಷ್ಟ. ಬರಲೇ ಆನೆ ಎತ್ಬಿಟ್ಟು ತಿಳಿಯಕ್ಕಾಗಲ್ಲ. ಕೆಳಗೆ ಬಂದು ಮರಳಿ ಹೋದ ಹಾಳಾದ ಚಂದಿರ, ಅವನು ಹೋದ ಮೇಲೆ ಬಂದನೋ ಒಂಟಿ ಸುಂದರ. ಈಗ ನಾವು ಪಾಂಡವರ ಬೆಟ್ಟನ ಮುಗಿಸ್ಕೊಂಡು ನಮ್ಮ ಮುಂದಿನ ಜರ್ನಿ ಕಡೆಗೆ ಹೊರಡಕ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಈಗ ಹೋಗಿ ಸ್ವಲ್ಪ ತಿಂಡಿ ತಿನ್ಕೊಂಡು ಅಲ್ಲಿಂದ ನಾವು ಸೀದಾ ಉಡುಪಿ ಕಡೆ ಹೋಗ್ತಿದೀವಿ. ಉಡುಪಿಗೆ ಕರೆಕ್ಟ್ ಆಗಿ ಇಲ್ಲಿಂದ 168 ಕಿಲೋಮೀಟರ್ ದೂರ ಇದೆ. ಅಲ್ಲಿಗೆ ಹೋಗಕ್ಕೆ ಸುಮಾರು 4ರಿಂದ 4.25 ಗಂಟೆ ಬೇಕು. ಘಾಟ್ ಸೆಕ್ಷನ್ ಬೇರೆ, ಸ್ವಲ್ಪ ಹಿಂಸೆನೆ, ಬಟ್ ಸ್ಟಿಲ್ ಮಜಾ ಮಾಡ್ಬೇಕು ಅಂದ್ರೆ ಎಷ್ಟು ದೂರ ಟ್ರಾವೆಲ್ ಮಾಡ್ಲೇಬೇಕು. ನಾನು ಹಿಂದೆ ಒಬ್ಬ ಬರ್ತವ ನೋಡಿ, ಎಲ್ಲೋಗಿದೆ ಸೈನಿಂಗ್ ಆಫ್ ಬಾಯ್. ಹೊರನಾಡು ಸರ್ಕಲ್ ಅಲ್ಲಿ ತಿಂಡಿ ತಿನ್ಕೊಂಡು ಹೊರಡ್ತಾ ಇದೀವಿ. ಸೊ ತಿಂಡಿ ಹೆಂಗಿತ್ತು ಮಚ್ಚ? ಓಯ್ ತಿಂಡಿ ಹೆಂಗಿತ್ತು? ಸೊ ಎಲ್ಲ ರೆಡಿ ಆಗೋರೆ. ಬಸ್ ಏನಿಸ್ತೈತೆ? ಯಾಕೆ ನಮ್ಮ ಬಾಸ್ ಯಾಕೋ ಇವತ್ತು ಸ್ವಲ್ಪ ಡಲ್ಲಿಂಗ್ ಫೀಲ್ ಅಲ್ಲ ಅವ್ರೆ? ಯಾಕೆ ಬಾಸ್? ನಿದ್ದೆ ಅಂತೆ. ಸರಿ, ಈಗ ನಾವು ಡೈರೆಕ್ಟ್ ಆಗಿ ಹೋಗ್ತಿರೋದು ಉಡುಪಿಗೆ. ಉಡುಪಿಗೆ ಹೋದ ತಕ್ಷಣ ಫಸ್ಟ್ ಬೀಚ್ಗೆ ಹೋಗೋಣ, ಅಲ್ಲಿ ಸಿಗ್ತೀನಿ, ಓಕೆನಾ? ಸೊ ಗೈಸ್ ಫೈನಲಿ ನಾವು ಈಗ ಉಡುಪಿಗೆ ಬಂದು ರೀಚ್ ಆಗಿದ್ದೀವಿ. ನನ್ನ ಮಗ ಗೋಡಕ್ಕೆ ಹಿಂಸೆ ಕೊಡ್ತಾನೆ. ಕರೆಕ್ಟಾಗಿ ಅಲ್ಲಿಂದ ಬಿಟ್ಟಾಗ 10:30 10:45 ಆಗಿತ್ತು. ಈಗ 2:45, 4 ಗಂಟೆ ಜರ್ನಿ. ಅರ್ದು ಊರು ಬಾಕ್ಲು ಮಾಡಾಕ್ತು ಮಾತ್ರ. ಫೈನಲಿ ಉಡುಪಿಗೆ ಬಂದಿದ್ದೀವಿ. ಫಸ್ಟ್ ಈಗ ರೂಮ್ ಬುಕ್ ಮಾಡಿ, ಇಲ್ಲಿ ನೋಡಿ ಇಲ್ಲಿಗೆ ಬಂದಿದ್ದೀವಿ, ಯಾತ್ರಿ ನಿವಾಸ ಅಂತ. ಇಲ್ಲೊಂದು ರೂಮ್ ಬುಕ್ ಮಾಡಿ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೀಚ್ಗೆ ಹೋಗಿ ಬೀಳಬೇಕು. ಬೀಚಲ್ಲಿ ಸಿಗೋಣ. ಬಟ್ ಉಡುಪಿಗೆ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ರೂಮ್ ಸಿಗಲಿಲ್ಲ, ಹುಡುಗರೇ ಇದ್ದಿದ್ದು ನೋಡ್ಬಿಟ್ಟು ರೂಮ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಓಕೆ, ರೂಮ್ ಬೇರೆ ಕಡೆ ಹುಡ್ಕೋಣ. ಫಸ್ಟ್ ದೇವಸ್ಥಾನದಲ್ಲಿ ಹೋಗಿ ಊಟ ಮುಗಿಸ್ಕೊಳ್ಳೋಣ. ಮಧ್ಯಾಹ್ನದ ಊಟದ ಟೈಮು. ಊಟ ಮುಗಿಸ್ಕೊಂಡು ರೂಮ್ ಬುಕ್ ಮಾಡಿ ಮುಂದಿನ ಕೆಲಸ ನೋಡೋಣ. ಆ್ಯಕ್ಚುಲಿ ಮಠಕ್ಕೆ ಬಂದು ಊಟ ಮುಗಿಸ್ಕೊಂಡ್ವಿ. ಇನ್ನೊಂದು 10 ನಿಮಿಷ ಲೇಟ್ ಆಗಿದ್ರು ಊಟ ಮಿಸ್ ಆಗ್ಬಿಡ್ತಿತ್ತು. ಬಟ್ ಬೇಗ ಬಂದ್ವಿ, ಊಟ ಸಿಕ್ತು, ಮಾಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ರೂಮ್ಗೆ ಹೋಗಿದ್ವಲ್ಲ, ಅವ್ರೇನೋ ರೂಮ್ ಹುಡುಗರು ನೋಡ್ಬಿಟ್ಟು ಕೊಡಲ್ಲ ಅಂತ ಅಂದಿದ್ದಾರೆ. ನಮ್ಮ ಜಗು ಮತ್ತೆ ಹೋಯ್ತು ಅವನೇ ಕನ್ವಿನ್ಸ್ ಮಾಡೋಕ್ಕೆ. ಇನ್ ಕೇಸ್ ಅಲ್ಲಿ ಏನಾದರೂ ಸಿಕ್ಕಿಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ಲ. ಬೇರೆ ಎಲ್ಲ ಕಡೆ ತುಂಬ ಎಕ್ಸ್ಪೆನ್ಸಿವ್ ಇದೆ ಉಡುಪಿಲಿ ರೂಮ್ಸು. ನಮಗೇನು ನೈಟ್ವರೆಗೂ ಬೇಕಷ್ಟೇ. ಬಟ್ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಊಟ ಅಂತೂ ಸಖತ್ತಾಗಿತ್ತು. ಹೆಂಗಿತ್ತು ಊಟ? ಇಲ್ಲ, ಬಟ್ ಊಟ ಸಖತ್ತಾಗಿತ್ತು ಸೀರಿಯಸ್ ಆಗಿ. ಅಂಡ್ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಹತ್ರ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪಾಯಸ ಕೊಡ್ತಿದ್ರು. ಸೇಮ್ ಟೇಸ್ಟ್ ಸಂಬಲ್ ಆಗಿದೆ ಇಲ್ಲಂತೂ. ಚೆನ್ನಾಗಿತ್ತು ಊಟ. ಊಟ ಮಾಡ್ಕೊಂಡು ಹೋಗ್ತಿದೀವಿ. ಈಗ ಅವ್ನು ಹೋಗಿ ಅವ್ರ ಹತ್ರ ಮಾತಾಡೋಕೆ ಒಂದ್ಸರಿ ಟ್ರೈ ಮಾಡ್ತಾನೆ. ನೋಡೋಣ, ಸಿಕ್ಕಿದ್ರೆ ಅಲ್ಲಿ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಸೀದಾ ಬೀಚಿಗೆ ಓಡೋಯ್ತೀವಿ. ಟೈಮ್ ಹತ್ತತ್ರ 4 ಗಂಟೆ ಆಗಿದೆ. ಸೊ ರೂಮ್ ಹುಡ್ಕೋಕ್ಕೆ 2 ಟೀಮ್ ಆಗಿ ಸ್ಪ್ಲಿಟ್ ಅಪ್ ಆಗೋಗಿದ್ವಿ. ಸೊ ಆ ಟೀಮ್ ಅವ್ರಿಗೆ ಅವ್ರು ಹುಡುಕಿರೋ ರೂಮ್ ಇಷ್ಟ ಆಗಿದೆ. ಸೊ ನಮ್ಮ ಗ್ಯಾಂಗಿಗೆ ನಾವು ಹುಡುಕಿರೋ ರೂಮ್ ಇಷ್ಟ ಆಗಿದೆ. ಸೊ ಈಗ ಹೋಗ್ತಿದೀವಿ ಅವ್ರು ಮಾಡಿರೋ ರೂಮ್ ಹೇಗಿದೆ ಅಂತ ನೋಡೋಕ್ಕೆ. ಫೈನಲಿ ರೂಮ್ ಸಿಕ್ತು. ಜಗ್ಗು ಅವ್ರ ಗ್ಯಾಂಗ್ ಹುಡುಕಿದ ರೂಮೇ ಫೈನಲ್ ಆಯಿತು. ಬಟ್ ರೂಮ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಮಚ್ಚನ ಮಾತಾಡ್ಸೋಣ. ಗೈಸ್ ಎಲ್ಲ ಟಯರ್ಡ್ ಆಗಿಬಿಟ್ಟವ್ರೆ. ಸೊ ರೂಮ್ ಸಿಕ್ಕಿದೆ. ಇದೆ ರೂಮು, ನೋಡಿ ಹೇಗಿದೆ, ಚೆನ್ನಾಗಿದೆ, ವರ್ತಿದೆ ಅಪ್ಪ. ಕೊಟ್ಟಿದ್ದಕ್ಕೂ ಏನು ಮೋಸ ಇಲ್ಲ. ಆ್ಯಂಡ್ ಇದು ಒಂದು ರೂಮ್ ಆದರೆ ಪಕ್ಕದಲ್ಲಿ ಇನ್ನೊಂದು ರೂಮ್ ಕೂಡ ನಾವೇ ತೊಗೊಂಡಿದ್ದೀವಿ, ಅಂದರೆ ಬುಕ್ ಮಾಡ್ಕೊಂಡಿದ್ದೀವಿ. ಆ ರೂಮ್ ತೋರಿಸ್ತೀವಿ. ಎಲ್ಲ ಮಲ್ಕೊಂಡಿದ್ದಾರೆ. ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಗೈಸ್. ಟ್ರಾವೆಲ್ ಮಾಡಿ 4.25 ಗಂಟೆ ಜರ್ನಿ ಅಷ್ಟು ಈಸಿ ಆಗಿರಲಿಲ್ಲ. ಬಟ್ ಎಲ್ಲ ಜರ್ನಿ ಮಾಡಿ ಸುಸ್ತಾಗಿ ಬಿಟ್ಕೊಂಡಿದ್ದಾರೆ. ಈಗ ಕಾರ್ ಬರ್ತಿದೆ. ಕಾರ್ ಬಂದ ತಕ್ಷಣ ನಾವು ಬೀಚ್ಗೆ ಹೋಗ್ತಿದ್ವಿ. ಬೀಚಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್.
ಫೈನಲಿ ಬೀಚ್ ಔಟ್ಫಿಟ್ ಅಲ್ಲಿ ಬೀಚಿಗೆ ಬಂದಾಗಿದೆ. ಬೀಚಿಗೆ ಬಂದಾಯ್ತು. ಬೀಚ್ ತೋರಿಸಲ್ಲ ಅಂತ ಬೈಕ್ ಹೋಗ್ಬೇಡಿ, ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ ಗ್ಯಾಂಗ್ ನೋಡ್ಕೊಳ್ಳಿ ಹೆಂಗೆ ರೆಡಿ ಆಗೋ ಒಂಥರ ಫಿಟ್ ಆಗಿ. ಯಾವ್ದು ಲಾಸ್ಟ್ ಬಂದಿದ್ ಯಾವನು ನೋಡ್ಕೊಂಡ್ ಮಾತಾಡು ಮರಿ. ನೋಡಿ ಗೈಸ್ ಹೆಂಗ್ ನನ್ಗೆ ಆವಾಜ್ ಆಗ್ತಾನೆ. ಲಾಸ್ಟ್ ಬಂದವ್ರ ಹತ್ರ ಎಲ್ಲ ಮಾತಾಡಲ್ಲ ಮಕ್ಳು. ಮೈಂಡ್ ಯುವರ್ ವರ್ಡ್ಸ್ ಬಾಯ್ಸ್. ಏನು ಏನು ಏನಲ್ಲೇ ಏಯ್ ಹೋಗ ಜಾಸ್ತಿ ನಿಗ್ರಾಡ್ತೊಂದು ಕುಯ್ದಾಕ್ಬಿಡೋಣ ಗೈಸ್. ಸೊ ಈ ಬಂಗಿ ಜಂಪಿಂಗ್ ಎಲ್ಲ ಏನೇನೋ ಮಾಡ್ತಾವ್ರಲ್ಲ, ಪ್ಯಾರಾಚೂಟಿಂಗ್ ಎಲ್ಲ ಸಕ್ಕತ್. ಏನೋ ಅದು ಪ್ಯಾರಾಗ್ಲೈಡಿಂಗ ಏನೋ ಅದು ಪ್ಯಾರಾಗ್ಲೈಡಿಂಗ್ ಅಂತ ಕರಿತೀನಿ ನಾನು. ಅಬ್ಬಾ ಬೀಚ್ ವ್ಯೂಸ್ ಸಕ್ಕತ್ತಾಗಿದೆ ಗಾಯ್ಸ್. ಫೈನಲಿ ಬೀಚಿಗೆ ಬಂದಾಯ್ತು. ಸ್ಯಾಂಡ್ ಒಳಗೆ ಕಾಲ್ನ ಇಟ್ಟಾಯ್ತು. ಇನ್ನೇನಿದ್ರು ಮಜಾ ಮಾಡೋದಷ್ಟೇ ಬಾಕಿ. ಮಜಾ ಮಾಡ್ತೀವಿ, ನೀವು ನೋಡಿ. ಬೀಚ್ ರೌಂಡ್ ಎಲ್ಲ ಕಡೆ ಸುತ್ತಾಡಿಸ್ತೀವಿ ಬನ್ನಿ ನಿಮ್ಮನ್ನು. ಬಟ್ ಬೀಚ್ ಮಾತ್ರ ಸಖತ್ತಾಗಿದೆ ಗಾಯ್ಸ್, ಸಖತ್ತಾಗಿದೆ. ಫೈನಲಿ ಬೀಚಿಗೆ ಬಂದು ಒಂದು 2-2.5 ಗಂಟೆ ಸಖತ್ತಾಗಿ ಎಂಜಾಯ್ ಮಾಡಿ ಮಜಾ ಮಾಡಿದ್ದೀವಿ. ಬಟ್ ಕತ್ಲಾಗೋಯ್ತು. ಇವಾಗೆಲ್ಲ ಹೊರಗಡೆ ಬರೋ ಟೈಮು. ಆಟ ಆಡೋದೆಲ್ಲ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಮೊಬೈಲ್ ಸೇಫ್ಟಿ ಮ್ಯಾಟರ್ಸ್ ಆಗುತ್ತೆ. ಬಟ್ ಈಗ ನಮ್ಮ ಗ್ಯಾಂಗ್ನೆಲ್ಲ ತೋರಿಸ್ತೀನಿ. ಎಲ್ಲ ಚಡ್ಡಿ ಬನ್ನಿ ಹಾಕೊಂಡು ಕೂತವ್ರೆ. ಒಬ್ಬೊಬ್ರು ಅದನ್ನು ಹಾಕಿಲ್ಲ, ಅಂದರೆ ಮೇಲ್ಗಡೆ ಏನೂ ಹಾಕಿಲ್ಲ. ಅವ್ರನ್ನೂ ತೋರಿಸ್ತೀನಿ, ಬನ್ನಿ ಮಾತಾಡ್ಸ್ಕೊಂಡು ಹೋಗೋಣ. ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಗೈಸ್. ವೀಕ್ ಡೇ ಆಗಿದ್ದರಿಂದ ಜಾಸ್ತಿ ಜನ ಕೂಡ ಇರಲಿಲ್ಲ, ಸೈಕ್ ಆಗಿತ್ತು. ಆ್ಯಂಡ್ ಇಲ್ಲಿ ವೆದರ್ ಕೂಡ ಅಷ್ಟೇ ಚಿಲ್ಡ್ ಆಗಿದೆ. ಕತ್ಲು ಬೇರೆ ಸಖತ್ತಾಗಿದೆ ವ್ಯೂ ಮಾತ್ರ. ಆ್ಯಂಡ್ ಈ ಉಪ್ಪು ನೀರಲ್ಲಿ ಬಿದ್ದು ಎದ್ದು ಅವನಜ್ಜಿ ಕ್ರೇಜಿ ಕ್ರೇಜಿ ಗಾಯ್ಸ್. ನೀವು ಕೂಡ ಬನ್ನಿ ಎಂಜಾಯ್ ಮಾಡಿ ಆಯ್ತಾ. ಸಿಗೋಣ, ಮಾತಾಡ್ಸೋಣ ನಮ್ಮನೆಯವ್ರ. ವೈಭೋ ಹೇಳವೆ ಜಾಲಿ ಜಾಲಿ ಎಲ್ಲ ಜಾಲಿ. ಹಾ ಚೆನ್ನಾಗಿತ್ತು. ಅಪ್ಪಡ್ತ ಅವ್ರನ್ನ ನನ್ಗೊಬ್ಬಂಗೆ ನಾಯಿ ಗುಡ್ದಂಗೆ ಗೈಸ್. ಇವನು ನೋಡಿ ಅದು ಕಾಣಿಸ್ತಿಲ್ಲ ಶೇಟ್. ಬಟ್ ಇಲ್ಲಿ ಆಕ್ಚುಲ್ ಮ್ಯಾಟ್ರ್ ಅಂದ್ರೆ ಎಲ್ಲಾ ಟಾರ್ಗೆಟ್ ಮಾಡಿ ನಾನು ಒಬ್ಬಂಗ್ ಹೊಡಿದ್ರು ಗೈಸ್. ಹೊಡಿದ್ರು ಅದೇ ದೊಡ್ಡ ಮ್ಯಾಟ್ರಲ್ಲ. ಹೊಡಿದ್ರಲ್ರು ಯಾರು ಎಸಿತಿದ್ರು ಅಂತಾನೆ ಇದ್ವಿ. ಏ ಮರಿ. ಆಮೇಲೆ ಹೆಂಗಿತ್ತು ಫೀಲು? ಚೆನ್ನಾಗಿತ್ತು. ನಮ್ಮ ಬಾಡಿ ಕಟ್ ಮಾಡಿ ಕಟ್ ಮಾಡಲ್ಲ. ಇದನ್ನ ಹಾಕ್ಲಿಲ್ಲ ಅಂದ್ರೆ ಐತ್ ನಿನಗೆ. ಏಯ್ ಮರಿ ಏನ್ ಮಾಡ್ತಾರೆ ಈಗ? ಏನೋ ಏಯ್ ಫ್ಯಾಮಿಲೀಸ್ ನೋಡ್ತಾರೆ ಬ್ರೋ. ಡಿಸೆನ್ಸಿ ಬೇಬ್. ಇಲ್ಲಿ ಗೈಸ್. ಧನುಷ್ ಯಾಕೆ ಶರ್ಟ್ ಬಿಟ್ಟಿಲ್ಲ ಗೊತ್ತಾ? ಕರಿಂಗ್ ಸನ್ಮಾನ ಏನಕ್ಕೆ 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 ಹೇಳು. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನಾವೆಲ್ಲ ಈಗ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಶ್ರೀಕೃಷ್ಣ ಮಠಕ್ಕೆ. ಮಧ್ಯಾಹ್ನ ಬಂದಿದ್ವಿ, ದರ್ಶನ ಮಾಡ್ದಲೆ ಬರೀ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ. ಬಟ್ ಇವಾಗ ದರ್ಶನ ಮಾಡೋಣ ಅಂತ ಫ್ರೆಶ್ ಆಗಿ ರೆಡಿ ಆಗಿ ಹೋಗ್ತಾ ಇದೀವಿ. ಇಲ್ಲಿ ನೋಡ್ಬೋದು. ಓಯ್ ತಿರ್ಗಾ ಈ ಕಡೆ ಬರೀ ಹೇಳ, ತಿರ್ಗಾ ಈ ಕಡೆ ಮಾತಾಡು. ಬಂದ್ಬಿಡು ಬಾಯ ಒಳಗಡೆ. ಸೊ ಹೋಗ್ತಾ ಇದೀವಿ. ಎಲ್ಲ ಕ್ಲೀನಿಂಗ್ ಆಲ್ಮೋಸ್ಟ್ ಕುಶಾಲು ಅದೇ ತರ ಹಾಕೊಂಡು ಹೋಗ್ತಿದ್ದಾನೆ. ಸೊ ನಾವು ಹೋಗ್ತಾ ಇದೀವಿ ಈಗ. ದೇವಸ್ಥಾನಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಊಟ ಕೊಡು. ಅದೇ ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಊಟ ಮಾಡಿ ಸೊ ಮತ್ತೆ ರೂಮಿಗೆ ಬಂದು ಇವತ್ತು ಬಿಗ್ ಬಾಸ್ ನೋಡಿ ತೆಗೆದಿರೋ ಫೋಟೋಸ್ ಎಲ್ಲ ಫಾರ್ವರ್ಡ್ ಮಾಡ್ಕೊಂಡು ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ತುಂಬಾ ಫೋಟೋಸ್ ಇದೆ ಅಂಡ್ ವಿಡಿಯೋ ಸ್ವಲ್ಪ ಎಡಿಟ್ ಮಾಡಿಸ್ಬೇಕು, ಇವತ್ತು ಮಾಡಿಸ್ತೀನಿ. ಬಂದು ಇವತ್ತಿನ ಬ್ಲಾಗ್ನ ಎಂಡ್ ಮಾಡೋಣ. ಓಕೆನಾ? ಸಿಗೋಣ ದೇವಸ್ಥಾನಕ್ಕೆ ಹೋದ್ಮೇಲೆ. ದರ್ಶನ ತೋರಿಸ್ತೀನಿ ದೇವ್ರ. ನಾನು ನಿಂದು ಆಕ್ಚುಲಿ ತುಂಬಾ ರಶ್ ಐತೆ. ಸೊ ಅದಕ್ಕೆ ಎಲ್ಲ ನಿಂತ್ಕೊಂಡು ನೋಡ್ತಾರೆ. ರಶ್ ನಿಂತು ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮ ಹುಡುಗರು ನಿಂತವ್ರೆ ಆ್ಯಂಡ್ ಇಲ್ಲಿ ಏನು ಲೈನ್ ಕಾಣಿಸ್ತವ್ರಲ್ಲ ಇಲ್ಲೆಲ್ಲ ನಿಂತಿರೋರೆಲ್ಲ ಜನರೇ. ಸೊ ಇಷ್ಟು ಜನರನ್ನ ದಾಟ್ಕೊಂಡು ನಾವು ಹೋಗಬೇಕು. ನೀವು ನೋಡಿ ಜನ ಇಲ್ಲಿ ಲೈನ್ ಪೂರ್ತಿ ನಿಂತೈತೆ. ಸೊ ದರ್ಶನಕ್ಕೆ ಬಂದು ಒಂದು ಅರ್ಧ ಗಂಟೆ ಮೇಲಾಗಿದೆ. ಕ್ಯೂ ನಿಂತಿದ್ದ ಜಾಗದಲ್ಲಿ ನಿಂತ್ಕೊಂಡಿದೆ. ತುಂಬ ನಿಧಾನಕ್ಕೆ ಮೂವ್ ಆಗ್ತಿದೆ. ರಶ್ ಮಾತ್ರ ಹೆವಿ ಇದೆ, ನೀವೇ ನೋಡ್ಬೋದು. ತುಂಬ ಜಾಸ್ತಿ ಜನ. ಅಲ್ಲಿ ಲೈನ್ ಕಾಣ್ತಿದೆ ಅಲ್ಲ, ಅಲ್ಲಿವರೆಗೂ ಇದೆ. ಆ್ಯಂಡ್ ನಮ್ಮ ಹಿಂದೆ ಕೂಡ ತುಂಬ ಜನ ಇದ್ದಾರೆ. ಸೊ ಇವನ್ನೆಲ್ಲ ದಾಟ್ಕೊಂಡು ಇವತ್ತು ದರ್ಶನ ಮಾಡಿಕೊಂಡೆ ಹೋಗಬೇಕು.
ಸೊ ಫೀಲಿಂಗ್ ಪಾಸಿಟಿವ್ ವೈಬ್ಸ್ ಮಾಡ್ತೀನಿ ದೇವಸ್ಥಾನ. ಸೊ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನ ಮುಗಿಸ್ಕೊಂಡು ಪ್ರಸಾದವನ್ನು ಸಹ ತಿನ್ಕೊಂಡು ಇವಾಗ ತಾನೇ ಹೊರಗಡೆ ಬಂದಿದ್ವಿ. ಇನ್ನು ಈ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ಹೇಳೋದಾದ್ರೆ, ಈ ಒಂದು ದೇವಸ್ಥಾನದ ಸುತ್ತ 8 ಮಠಗಳಿದೆ. ಈ ಮಠಗಳು ದೇವಸ್ಥಾನಕ್ಕೆ ಆಸ್ಪಾಸಲ್ಲೇ ಇದ್ದು ಕೂಡ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಕನಕನ ಕಿಂಡಿ. ದೇವರ ಮೂಲ ವಿಗ್ರಹ ಇರುವ ಸ್ಥಾನವನ್ನು ಬಿಟ್ಟು ಅವ್ರು ಯಾವ ಸ್ಥಾನದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅದ್ರ ಕಡೆಯಿಂದ ಬೇರೆ ಕಡೆ ಅದು ತಿರುಕೊಂಡಿರೋದ್ರಿಂದ ಅದನ್ನ ಕಿಂಡಿ ಮುಖಾಂತರ ನಾವು ನೋಡಬೇಕಾಗಿದೆ. ಸೊ ಅದಕ್ಕೆ ಅದನ್ನ ಕನಕನ ಕಿಂಡಿ ಅಂತ ಕರೀತಾರೆ. ಆ ಕನಕನ ಕಿಂಡಿ ಮುಖಾಂತರ ಶ್ರೀಕೃಷ್ಣನ ದರ್ಶನವನ್ನು ತಗೊಂಡು ಈಗ ನಾವು ಹೊರಟಿದ್ದೀವಿ. ಬೆಳಗ್ಗೆಯಿಂದ ಓಡಾಡಿ 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 ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಆ್ಯಂಡ್ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆ. ಬೀಚಲ್ಲಿ ಆಟಾಡಿ ಗಂಟ್ಲು ಹೋಗಿದೆ, ಬ್ಯಾಕ್ ಪೇಯ್ನು, ಕೈಕಾಲೆಲ್ಲ ತುಂಬ ನೋವ್ತಿದೆ. ಮತ್ತು ನಿಮ್ಮ ಭೇಟಿ ನಾಳೆ ಅಂದರೆ ಮುಂದಿನ ಬ್ಲಾಗಲ್ಲಿ. ಟಿಲ್ ದೆನ್ ನಮ್ಮನ್ನು ಸ್ವಲ್ಪ ಮಿಸ್ ಮಾಡ್ಕೋತೀವಿ. ಈ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ನೀವು ಯಾವ ತಾರು ಈ ಜಾಗಗಳಿಗೆ ಹೋಗಿದ್ರೆ ಕಮೆಂಟ್ ಮಾಡಿ ಹೇಳಿ. ಸಿಗೋಣ. ಟಿಲ್ ದೆನ್ ಬಾಯ್. ಅದ್ ನೋಡು ದೇವರಿಂದ ಕಡೆ ಹೇಳ ಈಗ ಇನ್ಫಾರ್ಮೇಶನ್ ಹೇಳ. ದೇಹ ಅಂತ ಒಳಗೊಳಗೆ ಒಂದೇ ತಟ್ಟೆ ಲನ್ನ ತಿಂದು ಮೂರ್ತಾ ಇಡ್ತಾರೆ. ಯಾರಿಗೆ ಹೇಳ್ತಿದ್ಯಾ? ಹೆಸರು ಹೇಳ್ಬಿಟ್ಟು ಹೇಳಿ ತಾಕತ್ತಿದ್ರೆ. ತಟ್ಟೆ ಲನ್ನ ತಿಂದು ಮೂರ್ತಾ ಇಡ್ತಾರೆ. ಶೆಟ್ರ ನಿಂಗೆ ಕಣೋ. ಶೆಟ್ರ ನಿಶಾಂತ್ ಶೆಟ್. ಅವನ ಯಾರಂತ ನಂಗೆ ಗೊತ್ತಿಲ್ಲ. ಒಂದೇ ತಟ್ಟೆ ಲನ್ನ ತಿಂದು ಮೂರ್ತಾ ಇಡ್ತಾರೋ.